210 ಟ್ಯಾಂಕರ್ಗಳು ನಮ್ಮ ಟ್ಯಾಂಕರ್ ಮಾಲೀಕರುಗಳಿಗೆ ಸಂವಾದನೆ ಮಾಡಿ ನಾವೇನು ಅವರಿಗೆ ಏಕಾಗ್ರವಾಗಿ ತಗೊಳ್ತಾ ಇಲ್ಲ. ಕೆಲವರು ಏನಾಗಿದೆ ಏಕಾಗ್ರವಾಗಿ ತಗೊಂಡಿದ್ದಾಗ ನಮಗೆ ಕೇಳ್ತೀವಿ ಅಲ್ಲಿ ಬಂದಾಗ ಅವ್ರ ಕಡೆಯಿಂದ ಆಲ್ರೆಡಿ ಸಪ್ಲೈ ಚೈನ್ ಇದ್ದರೆ ಬೇರೆ ಬೇರೆ ಕಡೆ ಅವರು ವಸತಿ ಸಂಕೀರ್ಣಕ್ಕೆ ಕೊಡ್ತಾ ಇದ್ದರೆ ಅವರಿಗೆ ನಾವು ಅವರು ಸಪ್ಲೈನ ಕಟ್ ಮಾಡದೆ ನಮಗೆ ಬೇಕಾಗಿರುವಂಥ ನೀರುಗಳನ್ನು ತೊಗೊಳಕ್ಕೆ ಇದ್ದೇವೆ. ಇದಲ್ಲದೆ ಟಾಟಾ AC ಗಾಡಿಗಳು ಕೂಡ ನಾವು ಬಾಡಿಗೆ ತಗೊಳ್ತಾ ಇದ್ದೇವೆ. ಟಾಟಾ AC ಮಾಲೀಕರು ಕೂಡ ಒಂದು ಸಿಂಡೆಕ್ಸ್ 2 ಸಿಂಡೆಕ್ಸ್ ಟ್ಯಾಂಕ್ ವಾಣಿಜ್ಯೋದ್ಯಮ ಸಂಸ್ಥೆಗಳು ಸೇರಿದಂತೆ ಎಲ್ಲೆಡೆ ನಾಮಫಲಕಗಳಲ್ಲಿ ಕನ್ನಡಕ್ಕೆ 60% ಆದ್ಯತೆ ನೀಡುವ ನಿಯಮಗಳ ಕಾರ್ಯಾನುಷ್ಠಾನ ಕುರಿತಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ವಿಕಾಸಸೌಧದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಾಯಿತು. ಇಲಾಖೆಯ ಕಾರ್ಯದರ್ಶಿ ಅಜಯ್ ನಾಗಭೂಷಣ್, ನಿರ್ದೇಶಕಿ ಧರಣಿ ದೇವಿ ಮಾಲ್ಗತ್ತಿ ಮತ್ತಿತರರು ಉಪಸ್ಥಿತರಿದ್ದರು. ನಾಮಫಲಕಗಳಲ್ಲಿ ಕನ್ನಡ ಭಾಷೆಯ ಆದ್ಯತೆಗೆ ಇದೇ 15ರವರೆಗೂ ಗಡುವು ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರವಾರು ಭೇಟಿ ನೀಡಿ ಕಾರ್ಯಾನುಷ್ಠಾನದ ಪರಿಶೀಲನೆ ನಡೆಸಿ ಅಂತಿಮ ಗಡುವಿಗೂ 3 ದಿನ ಮೊದಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಸೂಚಿಸಿದರು. ಗಡಿಭಾಗದ ಜಿಲ್ಲೆಗಳಲ್ಲಿ ಕನ್ನಡ ನಾಮಫಲಕಗಳ ಅಳವಡಿಕೆ ಕುರಿತು ನಿಗಾ ವಹಿಸಬೇಕು. ಉದ್ಯಮಿಗಳಿಗೆ ಕಾನೂನು ಪಾಲನೆ ಮಾಡದಿದ್ದರೆ ವಿಧಿಸಲಾಗುವ ದಂಡ ಹಾಗೂ ಇತರ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡಬೇಕು ಎಂದು ಸೂಚಿಸಿದರು. ದೇಶದ ಶ್ರೇಯಸ್ಸಿಗಾಗಿ ನರೇಂದ್ರ ಮೋದಿ ಮತ್ತೆ ದೇಶದ ಪ್ರಧಾನಿಯಾಗಬೇಕೆಂದು ಹೇಳಿದ ಹಿರಿಯ ಮಹಿಳೆಗೆ ಶಿರಭಾಗಿ ನಮಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅವರು, ದೇಶದ ಸರ್ವಜನರು ಮೋದಿ ಅವರನ್ನು ತಮ್ಮ ಕುಟುಂಬದ ಸದಸ್ಯ ಎಂದು ಪರಿಭಾವಿಸಿದ್ದಾರೆ. 102 ವರ್ಷದ ವಯಸ್ಸಿನ ಹಿರಿಯ ಮಹಿಳೆ ಮಲೆ ಮಹದೇಶ್ವರ ಬೆಟ್ಟ ಹತ್ತುವ ಮೂಲಕ ನಿಸ್ವಾರ್ಥ ಭಕ್ತಿ ಮತ್ತು ಪ್ರೀತಿಗೆ ಸಾಕ್ಷಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರೈತರಿಗೆ ಒಳ್ಳೇದಾಗಬೇಕು. ಮಳೆ ಬೆಳೆ ಆದ್ರದನಪ್ಪ ರೈತರು ಬದುಕೋದು. ಕಾಡು ಪ್ರಾಣಿಗಳು ನೀರಿಲ್ಲ, ದೇಶದಲ್ಲಿ ಉದ್ಧಾರ ಆಗುತ್ತೆ. ಮೋದಿ ಬರ್ಬೇಕು. ಮೋದಿ ಯಾಕೆ ಬರ್ಬೇಕು? ದೇಶಕ್ಕೆ ಒಳ್ಳೇದಾಗುತ್ತೆ. ಉಡುಪಿಯ ಮಣಿಪಾಲ ದಂತ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿಂದು ನನ್ನ ಮೊದಲ ಮತ ದೇಶದ ಅಭ್ಯುದಯಕ್ಕಾಗಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೇಜಿನ ವಿದ್ಯಾರ್ಥಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತದಾನದ ಜಾಗೃತಿ ಫಲಕಗಳನ್ನು ಹಿಡಿದು ಘೋಷಣೆಯ ಮೂಲಕ ಅಭಿಯಾನ ನಡೆಸಿದರು. ಚೊಚ್ಚಲ ಮತದಾರರು ಕಡ್ಡಾಯ ಮತದಾನ ಮಾಡುವುದರಿಂದ ಬದಲಾವಣೆಯ ಜೊತೆಗೆ ಸದೃಢ ಶಕ್ತಿಶಾಲಿ ಭಾರತ ನಿರ್ಮಾಣ ಸಾಧ್ಯವಾಗಲಿ ಎಂದು ಘೋಷಣೆ ಕೂಗಿದರು. ಉತ್ತರ ಪ್ರದೇಶದ ಸೋನಭದ್ರಾ ಜಿಲ್ಲೆಯಲ್ಲಿ 10.41 ಕೋಟಿ ರೂಪಾಯಿ ಮೌಲ್ಯದ 177 ಅಭಿವೃದ್ಧಿ ಯೋಜನೆಗಳನ್ನು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಉದ್ಘಾಟಿಸಿದರು. ಬಳಿಕ ಅವರು ಪ್ರತಿಯೊಂದು ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಟಿರುವ ದಿಟ್ಟ ಹೆಜ್ಜೆಯಿಂದ ಇಂದು ಎಲ್ಲೆಡೆ ಗಮನಾರ್ಹ ಬೆಳವಣಿಗೆ ಕಾಣುತ್ತಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಘೋಷಣೆಯು ಈ ಮೂಲಕ ಸಾಕಾರಗೊಳ್ಳುತ್ತಿದೆ ಎಂದರು. ಪ್ರತಿಯೊಂದು ಪ್ರದೇಶದ ಅಭಿವೃದ್ಧಿಯಾದರೆ ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಸಾಧ್ಯ ಎಂದು ಇದೇ ವೇಳೆ ಸಚಿವರು ಅಭಿಪ್ರಾಯಪಟ್ಟರು. ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆ ಸಾಧಿಸಲು ಹಾಗೂ ಸಮುದಾಯ ಕೇಂದ್ರಗಳ ಮೂಲಕ ಸಮುದಾಯ ಜೀವನವನ್ನು ಸಮೃದ್ಧಗೊಳಿಸಲು ಮೂಲ ಸೌಕರ್ಯಗಳಿಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದ ಸಚಿವರು ಸೋನಭದ್ರದಲ್ಲಿ ಆಗುತ್ತಿರುವ ಗಮನಾರ್ಹ ಅಭಿವೃದ್ಧಿಯ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಉಜ್ವಲ ಫಲಾನುಭವಿಗಳಿಗೆ ಮತ್ತೊಂದು ವರ್ಷ ಸಬ್ಸಿಡಿ ಮುಂದುವರಿಕೆ. ಕೃತಕ ಬುದ್ಧಿಮತ್ತೆ ಕಾರ್ಯಯೋಜನೆಗೆ 10,000 ಕೋಟಿ ರೂಪಾಯಿ ಕೇಂದ್ರ ಸಂಪುಟ ನಿರ್ಧಾರ. ಜಮ್ಮು ಕಾಶ್ಮೀರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ. 370ನೇ ವಿಧಿ ರದ್ದತಿ ಬಳಿಕ ನಾಗರಿಕ ಹಕ್ಕುಗಳು ಪ್ರಾಪ್ತಿ, ಪ್ರಧಾನಿ ನರೇಂದ್ರ ಮೋದಿ. ಆಸಿಡ್ ದುರ್ಬಳಕೆಗೆ ಕಡಿವಾಣ, ಮುಕ್ತ ಮಾರಾಟ ನಿಷೇಧಕ್ಕೆ ಕ್ರಮ, ಸಚಿವ ಡಾ ಜಿ ಪರಮೇಶ್ವರ್. ಹಾಗೂ ಲೋಕಸಭಾ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳಿಂದ ತಯಾರಿ, ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಹೇಳಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸೂಪರ್ ಅಮರ್, ಥ್ಯಾಂಕ್ಸ್. ಏನ್ ಮಾಡ್ತಿದ್ದೀರಾ? ನಮ್ಮಲ್ಲಿ ಗರ್ಲ್ ಫ್ರೆಂಡ್ ಅಂತ ಇರೋದು ನಿನ್ನೊಬ್ನಿಗೆ, ಆದ್ರೆ ನೀನ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಮಸ್ತಿ ಮಾಡಿ ನೋಡು. ಯಾವುದೇ ಕಾರಣಕ್ಕೂ HIV ಏಡ್ಸ್ಗೆ ಅವಕಾಶ ಬೇಡ. ಮಸ್ತಿ ಮಾಡೋದಕ್ಕೆ ಇಡೀ ಜೀವನ ಇದೆ. ಮೊದಲು ಏನಾದ್ರೂ ಸಾಧನೆ ಮಾಡಿ ತೋರ್ಸೋಣ. ಜಾಣ ನಾನು ಏನಾದ್ರೂ ಸಾಧಿಸಬೇಕು ಅಂತ ಇಚ್ಛೆ ಇತ್ತು. ಕೆಲಸ ಮಾಡುವಾಗ ಶ್ರದ್ಧೆ ಹಾಗೂ ಜವಾಬ್ದಾರಿ ಇರಬೇಕು. ನನ್ನ ಜೊತೆ ಕೆಲಸ ಮಾಡೋರಲ್ಲಿ 2 HIV ಪಾಸಿಟಿವ್ ಇದ್ದಾರೆ. ಇದ್ರ ಬಗ್ಗೆ ಆಫೀಸ್ನಲ್ಲಿ ಬೇರೆಯವರು ಗಲಾಟೆ ಮಾಡಿದಾಗ ನಾನ್ ಹೇಳ್ದೆ, ತಮ್ಮ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಹಾಗೂ ಉತ್ಸಾಹದಿಂದ ಮಾಡುವಾಗ ನನಗೆ ಅವರಿಂದ ನನಗಾಗ್ಲಿ ಯಾವುದೇ ಸಮಸ್ಯೆ ಇಲ್ಲ. ತಾರತಮ್ಯ ಯಾಕೆ ಮಾಡ್ಬೇಕು? HIV ಏಡ್ಸ್ ನೊಂದಿಗೆ ಬದುಕುವವರಿಗೆ ದಾರಿ ತೋರಿಸುವವರು ಹಲವರಿದ್ದಾರೆ. ನೀವು ಒಬ್ಬಂಟಿಗರಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸತ್ಯ ಅಂದರೆ ಏನು? ಸತ್ಯವನ್ನು ತಿಳ್ಕೊಳ್ಳೋದು ಹೇಗೆ? ಬಹುಶಃ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಇರ್ತಕ್ಕಂಥ ಮಾರ್ಗಗಳು, ಇವುಗಳನ್ನು ವಿಶಾಲವಾಗಿ 2 ರೀತಿ ವರ್ಗೀಕರಿಸಬಹುದು. ಒಂದು ಧಾರ್ಮಿಕ ಮಾರ್ಗ ಅಥವಾ ಸಾಹಿತ್ಯಕ ಮಾರ್ಗ, ಇನ್ನೊಂದು ವೈಜ್ಞಾನಿಕ ಮಾರ್ಗ. ಈ 2 ವಿಧಾನಗಳಲ್ಲಿ ಹೋದರೆ ಸತ್ಯ ಸಿಗಬಹುದಾ? ಪ್ರಶ್ನೆ ಬಹಳ ಸುಲಭ, ಉತ್ತರ ಅಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ ಸತ್ಯವನ್ನು ನಿಶ್ಚಿತವಾಗಿ ನಿರೂಪಿಸಲು ಸಾಧ್ಯವಿರುವುದಿಲ್ಲ. ಹಾಗೆ ನಿಖರವಾದ ಆಧಾರಗಳನ್ನು, ಪುರಾವೆಗಳನ್ನು ಒದಗಿಸಲು ಸಾಧ್ಯವಿಲ್ಲದಿದ್ದಾಗ ಸತ್ಯವನ್ನು ಸ್ಥಾಪಿಸಗೊಳಿಸಲು ಮಾನವ ಅನುಸರಿಸುವ ಒಂದು ಹಾದಿ ಎಂದರೆ ದಿವ್ಯ ಪರೀಕ್ಷೆ. ಸೀತೆಯ ಪವಿತ್ರತೆಯನ್ನು ನಿರೂಪಿಸಲು ಪುರಾವೆಯ ಮೂಲಕ ಸಾಧ್ಯವಿರಲಿಲ್ಲ. ಹಾಗಾಗಿ ಆಕೆ ಬೆಂಕಿಯ ಮೂಲಕ ಹಾದು ಬರುವ ದಿವ್ಯ ಪರೀಕ್ಷೆಗೆ ಒಳಗಾಗುತ್ತಾಳೆ. ಧರ್ಮ ಅದನ್ನು ಗೌರವದಿಂದ ಸ್ವೀಕರಿಸುತ್ತದೆ. ಸೂರ್ಯ ಒಂದು ನಕ್ಷತ್ರ ಎಂದು ಹೇಳಲು ವಿಜ್ಞಾನ ಪುರಾವೆ ಕೇಳುತ್ತದೆ. ನಕ್ಷತ್ರದ ಗುಣಗಳನ್ನು ಸೂರ್ಯನಲ್ಲಿ ತೋರಿಸಿಕೊಟ್ಟರೆ ಮಾತ್ರವೇ ವಿಜ್ಞಾನ ಅದನ್ನು ಸ್ವೀಕರಿಸಿ ಸೂರ್ಯ ದೇವರಲ್ಲ, ಬ್ರಹ್ಮಾಂಡದ ಅಗಣಿತ ನಕ್ಷತ್ರಗಳಲ್ಲಿ ಒಂದು ಎಂದು ವಾದಿಸುತ್ತದೆ. ಆದರೆ ಸೂರ್ಯನನ್ನು ದೇವರು ಎಂದು ನಂಬಲು ನನ್ನ ಅಜ್ಜಿಗೆ ಯಾವುದೇ ಪುರಾವೆ ಬೇಕಿಲ್ಲ. ಅದನ್ನು ಆಕೆ ಕೇಳುವುದೂ ಇಲ್ಲ. ಪ್ರತಿದಿನವೂ ತಾನಿರುವ ಊರಿನ ಪೂರ್ವದಲ್ಲಿ ಉದಯಿಸಿದಂತೆಯೇ ಅದೇ ಸೂರ್ಯ 10 ಮೈಲಿಗಳ ದೂರದಲ್ಲಿರುವ ತನ್ನ ತವರಿನಲ್ಲೂ ಬೆಳ್ಳಂಬೆಳಗ್ಗೆ ಕಾಣಿಸಿಕೊಳ್ಳುತ್ತಾನೆ ಎನ್ನುವುದೇ ಆಕೆಗೆ ದಿವ್ಯ ಸಾಕ್ಷಿಯಾಗುತ್ತದೆ. ಸತ್ಯ, ವಿಜ್ಞಾನ ಮತ್ತು ಧರ್ಮ. ಆದರೆ ನಂಬಿಕೆ ಅನ್ನೋದು ಹೇಗೆ ಬದಲಾವಣೆ ಆಗುತ್ತೆ? ಎಲ್ಲೋ ಒಂದು ಕಡೆಗೆ ವಿಜ್ಞಾನ ಬೇರೆ, ಧರ್ಮ ಬೇರೆ ಅಂತ ನಾವು ಭಾವಿಸಿರುವ ಈ ಜಗತ್ತಲ್ಲಿ ವಾಸ್ತವದಲ್ಲಿ ಸತ್ಯ ಏನು ಅಂತ ಹೇಳ್ತಂದರೆ, ಐನ್ಸ್ಟೀನ್ ಬಹಳ ಚೆನ್ನಾಗಿ ಹೇಳ್ತಾನೆ ಈ ಮಾತನ್ನು. ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಲೇಮ್ ಅಂತಾನೆ ಅವನು. ವಿಜ್ಞಾನಕ್ಕೆ ಧರ್ಮ ಬೇಕು, ಇಲ್ಲದೆ ಹೋಯ್ತರೆ ಅದು ಹೆಳವಾಗಿರುತ್ತೆ ಅಂತಾನೆ. ಹಾಗೆ ರಿಲಿಜನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್.
ಧರ್ಮಕ್ಕೆ ವಿಜ್ಞಾನದ ಒಳಗಣ್ಣು ಬೇಕಾಗುತ್ತೆ, ಇಲ್ಲದೆ ಹೋದರೆ ಧರ್ಮ ಅನ್ನೋದು ಕುರುಡಾಗುತ್ತೆ ಅಂತ. ಹಾಗಾಗಿ ಸತ್ಯಾನ್ವೇಷಣೆಗಳಾಗಬೇಕು ಅಂತ ನಾವು ಇಷ್ಟಪಡೋದಾದರೆ ಧರ್ಮಕ್ಕೆ ಎಷ್ಟು ಆದ್ಯತೆ ಕೊಡ್ತೇವೋ ವಿಜ್ಞಾನಕ್ಕೂ ಅಷ್ಟೇ ಆದ್ಯತೆ ಕೊಡಬೇಕು. ಭೇದ ಭಾವ ಎಣಿಸಬಾರದು. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ನಾವು ಏನು ಒಂದು ಆಶಯವನ್ನು ವ್ಯಕ್ತಪಡಿಸ್ತೇವೆ, ಹಾಗೆಯೇ ಆನೋ ಭದ್ರಾಃ ಕೃತವೋ ಯಂತು ವಿಶ್ವತಃ, ಮಂಗಳಮಯವಾದ ಜ್ಞಾನ ಎಲ್ಲ ಕಡೆಯಿಂದಲೂ ಬಂದು ಸೇರಲಿ ಅಂತ ಏನು ಉಪನಿಷತ್ತು ಹೇಳುತ್ತೋ ಅದೇ ಆಶಯದಲ್ಲಿ ಮುಂದುವರೆದರೆ ಬಹುಶಃ ಸತ್ಯ ನಮಗೆ ದೊರೆಯಬಹುದು. ಇಂತಹ ಒಂದು ಅಗ್ನಿ ಪರೀಕ್ಷೆಯ ಒಂದು ಪುಸ್ತಕ ದಿವ್ಯ ಸುಳಿ, ಡಾಕ್ಟರ್ KN ಗಣೇಶಯ್ಯ ಅವರು ಬರೆದಿರುವಂಥದ್ದು. ವಿಜ್ಞಾನ ಸಾಹಿತ್ಯಯಾನದ ಸುಳಿಯಲ್ಲಿ ಅನ್ನೋ ಒಂದು ಉಪಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ KN ಗಣೇಶಯ್ಯ ಅವರು ಕೃಷಿ ವಿಜ್ಞಾನಿಗಳು, ಪ್ರಾಚಾರ್ಯರಾಗಿ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ವಿಜ್ಞಾನವೇ ಸರ್ವಸತ್ಯವಾದದ್ದು ಅಂತ ಭಾವಿಸಿದ್ದಂಥ ವಿಜ್ಞಾನಿಗಳು ತಮ್ಮ 50ರ ವಯಸ್ಸಿನವರೆಗೆ ವಿಜ್ಞಾನವನ್ನೇ ಹೆಚ್ಚು ನಂಬಿಕೊಂಡು ಬಂದವರು. ಆದರೆ ಒಂದು ಘಟ್ಟದಲ್ಲಿ ಅವರಿಗೆ ವಿಜ್ಞಾನ ಪರಮಸತ್ಯವನ್ನು ತೋರಲಾರದು ಅಂತ ಅನ್ನಿಸಿದಾಗ ಅವರು ಸಾಹಿತ್ಯವನ್ನು, ಧರ್ಮವನ್ನೂ ಹುಡುಕೋಕ್ಕೆ ಶುರು ಮಾಡ್ತಾರೆ. ಈಗ ಈ ಒಂದು ಪರಿಪಕ್ವ ವಯಸ್ಸಲ್ಲಿ ಅವರಿಗೆ ಅನಿಸುತ್ತೆ ಎರಡೂ ಬೇಕಾಗುತ್ತೆ ನಮಗೆ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಇವರೊಂದು ಅದ್ಭುತವಾದ ಕೃತಿಯನ್ನು ದಿವ್ಯ ಸುಳಿ ಅಂತ ಬರೀತಾರೆ. ಈಗಾಗಲೇ ಸಸ್ಯ ಸಗ್ಗ ಅಂತಕ್ಕಂಥ ಒಂದು ಅಪರೂಪದ ಪುಸ್ತಕವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಈ ನಮೂನೆಯ ಪುಸ್ತಕ ಕನ್ನಡದಲ್ಲಿ ಇದೊಂದೇ ಅಂತ ಕಾಣುತ್ತೆ. ಆ ಸಾಲಿಗೆ ಸೇರಬಹುದಾದ ಎರಡನೆಯ ಪುಸ್ತಕ ಈ ದಿವ್ಯ ಸುಳಿ. ಈ ದಿವ್ಯ ಸುಳಿಯಲ್ಲಿ ಎಲ್ಲೋ ಒಂದು ಕಡೆಗೆ ಧರ್ಮವನ್ನೂ ಸಹ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಸಂಜೀವಿನಿ ಅನ್ನೋದು ಇತ್ತ, ಸಂಜೀವಿನಿ ಅನ್ನೋದು ಹಿಂದೆ ಇತ್ತು ಅನ್ನೋದಾದರೆ ಈಗ ಯಾಕಿಲ್ಲ, ಸಂಜೀವಿನಿಯ ಗುಣಲಕ್ಷಣ ಏನು, ಸಂಜೀವಿನಿಯನ್ನು ಹುಡುಕಾಟ ಮಾಡಲಿಕ್ಕೆ ಹೋಯಿತು ಅಂದರೆ ಅದಕ್ಕೆ ಹತ್ತಿರವಾದ ಗಿಡಗಳು ಯಾವ್ಯಾವುದು ಸಿಗುತ್ತೆ. 3 ಗಿಡಗಳನ್ನು ಅವರು ಗುರುತಿಸ್ತಾರೆ. ಒಂದು ರುಡಂತಿ ಅನ್ನೋ ಹೆಸರಿನ ಕ್ರೆಸ್ಸಾ ಕ್ರಿಟಿಕ, ಎರಡನೇದು ಗರಿ ಗಿಡ ಅಥವಾ ಸೆಲಾಜಿನೆಲ್ಲಾ ಬ್ರಯೋಪ್ಟೆರಿಸ್ ಅನ್ನೋದು, ಮೂರನೇದು ಶೀತಾಳೆ ಗಿಡ ಅಥವಾ ಡೆಸ್ಮೋಟ್ರೈಕಿಯಮ್ ಫಿಂಬ್ರಿಯೇಟಸ್ ಅನ್ನೋದು. ಈ 3 ಸಸ್ಯಗಳು ಸಂಜೀವಿನಿಗೆ ಹತ್ತಿರ ಇದೆಯಾ? ಸಂಜೀವಿನಿ ಅಂದರೆ ಸತ್ತವರನ್ನು ಬದುಕಿಸುತ್ತೆ, ಆ ಗುಣ ಇದಕ್ಕೆ ಉಂಟಾ? ವಾಸ್ತವದಲ್ಲಿ ರಾಮಾಯಣದಲ್ಲಿ ಲಕ್ಷ್ಮಣ ಸತ್ತಿದ್ದನ ಮೂರ್ಛೆ ಹೋಗಿದ್ದ. ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಧರ್ಮ ವಿಜ್ಞಾನ ಎರಡರ ಮುಖವನ್ನು ತಿಳಿಬೇಕು ಅಂತ ಆಸೆ ಇದ್ದರೆ ಡಾಕ್ಟರ್ KN ಗಣೇಶಯ್ಯ ಬರೆದ ಈ ದಿವ್ಯ ಸುಳಿಯನ್ನು ಒಮ್ಮೆ ಓದಬೇಕಾಗುತ್ತೆ. ಸೊಗಸಾದ ಕೃತಿ. ಗಣೇಶಯ್ಯ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಅದಕ್ಕೆ ಮೊದಲು ಪುಟ್ಟ ವಿರಾಮ. ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ. ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ. ಹೇ, ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ. ಜಸ್ಟ್ ಫ್ರೆಂಡ್ಸ್. ಬೇಡ ಅನ್ನೋದು ಸುಲಭ ಅಲ್ಲ, ಆದರೆ ಅವಶ್ಯಕ. HIV ಏಡ್ಸ್ಗೆ ಅವಕಾಶ ಬೇಡ. ಬುದ್ಧಿವಂತೆ ನಾನು, ದಡ್ಡಿ ಅಲ್ಲ. ಅಮ್ಮ ನಮ್ಮನ್ನ ಪ್ರಪಂಚದ ಕೆಟ್ಟ ದೃಷ್ಟಿಯಿಂದ ಕಾಪಾಡ್ತಾಳೆ. ಅಮ್ಮ ನನ್ನ ಕನಸನ್ನು ನನ್ಸ್ ಮಾಡ್ತಾಳೆ. ಅಮ್ಮ ನಮಗೆ ಕಲಿಸುತ್ತಾಳೆ, ಬೆಳೆಸುತ್ತಾಳೆ. ಅಮ್ಮ ನಮ್ಮನ್ನ ಸ್ವಾವಲಂಬಿ ಮಾಡುತ್ತಾಳೆ. ಅಮ್ಮ ನಮಗೋಸ್ಕರ ತುಂಬಾ ಕಷ್ಟಪಡ್ತಾಳೆ. ಅಮ್ಮ ನಮ್ಮನ್ನ ಸದೃಢರನ್ನಾಗಿಸ್ತಾಳೆ. ಆದ್ರೆ ಅಮ್ಮನನ್ನ ಸದೃಢಗೊಳಿಸೋರು ಯಾರು? ಮೋದಿಜಿ. ಕೆಲವರಿಗೆ ನಲ್ಲಿ ನೀರು, ಕೆಲವರಿಗೆ ಗ್ಯಾಸ್, ಎಲ್ಲರಿಗೂ ಶೌಚಾಲಯ, ಎಲ್ಲರಿಗೂ ವಿದ್ಯುತ್, ಕೆಲವರಿಗೆ ಸಾಲ ನೀಡುವ ಮೂಲಕ ಮತ್ತು ಕೆಲವರಿಗೆ ಡಿಜಿಟಲ್ ಮಾಡುವ ಮೂಲಕ. ನಮ್ಮಮ್ಮ ಸದೃಢವಾಗಿದ್ದರೆ ಭಾರತ ಮಾತೆ ಸದೃಢವಾಗಿರ್ತಾಳೆ. ಇದು ಮೋದಿ ಸರ್ಕಾರದ ಗ್ಯಾರಂಟಿ. ಮೋದಿಜಿ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಅಂತ. ನಾನು ಮೂಲತಃ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೋರಗಿಯಿಂದ ಬಂದಿದ್ದೀನಿ. ನಾನು ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂದರೆ TV ನೋಡೋದು ಮತ್ತು ಪತ್ರಿಕೆಗಳನ್ನು ಓದೋದು ಸರ್.
ಸಂಗಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಮಾ ಸುಬ್ರಹ್ಮಣ್ಯಂ. ನಾನು ತುಮಕೂರಿನ SITಯಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಮಹಿಳೆಯರಿಗೆ ಬಟ್ಟೆ ಹೊಲೆಯುವ ಹಾಗೂ ಕುಚ್ಚು ಕಟ್ಟುವ ತರಬೇತಿಯನ್ನು ನೀಡುತ್ತೇನೆ ಮತ್ತು ಹವ್ಯಾಸ ಬಂದು ಬಟ್ಟೆ ಹೊಲೆಯುವುದು, ಸೀರೆಗಳಿಗೆ ಕುಚ್ಚು ಕಟ್ಟುವುದು, ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಸುಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಧುಕುಮಾರ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬುಯ್ಯನದೊಡ್ಡಿ ಗ್ರಾಮದಿಂದ ಬಂದಿರುತ್ತೇನೆ. ನನ್ನ ವೃತ್ತಿಯಲ್ಲಿ ಬೆಂಗಳೂರಿನಲ್ಲಿ ಆರಕ್ಷಕನಾಗಿದ್ದು ಹವ್ಯಾಸ ಬಂದು ಸ್ನೇಹಿತರೊಡನೆ ಅರಣ್ಯ ಪ್ರವಾಸನ ಮಾಡ್ತೇನೆ. ಮಧುಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಹೋರಾಟದ ಒಂದು ನೋಟ. ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹದ ಕೃತಿ. ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿರುವಂಥದ್ದು. ಪ್ರಶ್ನೆ. ಮೊದಲ ಪ್ರಶ್ನೆ. ಕನ್ನಡದ ಈ ಕೆಳಗಿನ ಯಾವ ಸಾಹಿತಿಗೆ ಮರಣೋತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಪೂಚಂತೆ ಪೂರ್ಣಚಂದ್ರ ತೇಜಸ್ವಿ, ಆನಾ ಕೃಷ್ಣರಾವ್, HS ವೆಂಕಟೇಶ್ ಮೂರ್ತಿ. ಆಯ್ಕೆ 4 ತರಾಸು ಬರಾವ್. ಮೊದಲಿಗೆ ಸಂಗಮೇಶ್, ಆನಂತರ ಮಧುಕುಮಾರ್. ಅನಾಕ್ರು ಆಯ್ಕೆ 2. ಮಧುಕುಮಾರ್ ಪೂಚಂತೆ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ತರಾಸು ಆಗಿತ್ತು. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಪೂರ್ತಿ ಹೆಸರು. ತರಾಸು ಅಂತ ಪ್ರಸಿದ್ಧರು. ನವ್ಯ ಮತ್ತು ಪ್ರಗತಿಶೀಲ ಎನ್ನುವ ಕಾಲಘಟ್ಟ ಏನು ಬರುತ್ತೆ ಕನ್ನಡ ಸಾಹಿತ್ಯದಲ್ಲಿ, ಅಲ್ಲಿ ಬಹಳ ಪ್ರಸಿದ್ಧರಾದಂಥ ಕಾದಂಬರಿಕಾರರು. 1985ರಲ್ಲಿ ಇವರು ಬರೆದಂಥ ದುರ್ಗಾಸ್ತಮಾನ ಎನ್ನುವ ಒಂದು ಬೃಹತ್ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ಖಂಡಿತ ಕನ್ನಡಿಗರು ಓದಬಹುದಾದಂಥ ಅಪರೂಪದ ಅದ್ಭುತ ಕಾದಂಬರಿ ದುರ್ಗಾಸ್ತಮಾನ. ಮುಂದಿನ ಪುಸ್ತಕ ಹುಯಿಲಗೋಳ ನಾರಾಯಣರಾಯರು ಜೀವನ ಮತ್ತು ಸಾಧನೆ. ರಾಧಾ ಕುಲಕರ್ಣಿ ಬರೆದಿರುವಂಥದ್ದು. ಪ್ರಶ್ನೆ. ಮುಖ್ಯಮಂತ್ರಿ ಕನ್ಯಾ ಸುಮಂಗಳ ಯೋಜನೆ ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಮೊದಲಿಗೆ ಸಂಗಮೇಶ್, ಆನಂತರ ಸುಮಾ. ರಾಜಸ್ಥಾನ. ಆಯ್ಕೆ 1 ಸುಮಾ. ಉತ್ತರ ಪ್ರದೇಶ. ಆಯ್ಕೆ 3. ಆಯ್ಕೆ 4 ಬಿಹಾರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗಿತ್ತು. ಸುಮಾ ಈ ಉತ್ತರ ಕೊಟ್ಟಿದ್ದಾರೆ. ಹುಯಿಲಗೋಳ ನಾರಾಯಣರಾಯರ ಜೀವನ ಸಾಧನೆಯ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಹೆಣ್ಣು ಮಕ್ಕಳು ಅಂದರೆ ಯಾಕೋ ಒಂದು ರೀತಿಯಾದ ಅಸಡ್ಡೆ ಅನಾದಿ ಕಾಲದಿಂದಲೂ ಇವತ್ತಿನವರೆಗೆ. ಇವತ್ತಿಗೂ ಸಹ ಹೆಣ್ಣು ಮಕ್ಕಳ ಬಗ್ಗೆ ಅಂತಹ ಒಳ್ಳೆಯ ಭಾವನೆ ಇಟ್ಕೊಂಡಂಥ ಜನ ಕಡಿಮೆ. ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಹತ್ಯೆಯನ್ನು, ಭ್ರೂಣ ಹತ್ಯೆಯನ್ನು ತಪ್ಪಿಸೋದಕ್ಕೆ ಈ ಒಂದು ವಿಶೇಷ ಯೋಜನೆ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಕನ್ಯಾ ಸುಮಂಗಳ ಯೋಜನೆ ಅಂತ. ಇಲ್ಲಿ 1 ವರ್ಷಕ್ಕೆ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರಿಗೆ 15,000 ರೂಪಾಯಿಗಳ ಸಹಾಯಧನ ಕೊಡ್ತಾ ಇತ್ತು ಸರ್ಕಾರ. ಆ ಒಂದು ಮೊತ್ತವನ್ನು ಈ ವರ್ಷದಿಂದ 25,000 ರೂಪಾಯಿಗಳಿಗೆ ಹೆಚ್ಚು ಮಾಡಿದ್ದಾರಂತೆ. ಹೆಣ್ಣು ಮಕ್ಕಳನ್ನು ಬೆಳೆಸಿ ಅವರ ಸರ್ವತೋಮುಖ ಪ್ರಗತಿಗೆ ನೆರವಾಗಿ ಅಂತ ಉತ್ತರ ಪ್ರದೇಶದ ಸರ್ಕಾರ ಪ್ರಾರ್ಥಿಸ್ತಾ ಇದೆಯಂತೆ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ. ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಸುಮಾರು 12,000 ವರ್ಷಗಳ ಹಿಂದೆ ನಿರ್ಮಾಣವಾಗಿರಬಹುದಾದ ಬೃಹತ್ ಗೋಡೆಯು ಯಾವ ಸಮುದ್ರದ ತಳದಲ್ಲಿ ಪತ್ತೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಬೇರಿಂಗ್ ಸಮುದ್ರ, ಬಾಲ್ಟಿಕ್ ಸಮುದ್ರ. ಸುಮಾ. ಬಾಲ್ಟಿಕ್ ಸಮುದ್ರ. ಆಯ್ಕೆ 2. ಮಧುಕುಮಾರ್. ಬೇರಿಂಗ್ ಸಮುದ್ರ. ಆಯ್ಕೆ 3. ಅರಬ್ಬಿ ಸಮುದ್ರ. ಆಯ್ಕೆ 4. ಕೆಂಪು ಸಮುದ್ರ. ಉತ್ತರವನ್ನು ನೋಡೋಣ. ಬಾಲ್ಟಿಕ್ ಸಮುದ್ರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಉತ್ತರ ಕೊಟ್ಟಿದ್ದಾರೆ. ಕೃಷಿ ಸಂಭ್ರಮ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಬಾಲ್ಟಿಕ್ ಸಮುದ್ರದ ಸುತ್ತಮುತ್ತಲೂ ಅನೇಕ ಯುರೋಪಿಯನ್ ದೇಶಗಳು ಉಂಟು. ಅವುಗಳಲ್ಲಿ ಜರ್ಮನಿಯೂ ಸಹ ಒಂದು. ಜರ್ಮನಿಗೆ ಹೊಂದಿಕೊಂಡಿರ್ತಕ್ಕಂಥ ಬಾಲ್ಟಿಕ್ ಸಮುದ್ರ ಏನಿದೆ ಅದರ ಒಳಗೆ ಕಂಡು ಬಂದಿದೆಯಂತೆ ಈ ರೀತಿಯಾದ ಒಂದು ಬೃಹತ್ತು ಗೋಡೆ. ಇದು ಸುಮಾರು 1 ಕಿಲೋಮೀಟರ್ ಉದ್ದ ಇದೆಯಂತೆ. ದೊಡ್ಡ ದೊಡ್ಡ ಬಂಡೆಗಳಿಂದ ಮಾಡಿರ್ತಕ್ಕಂಥದ್ದು. ಇದನ್ನು ಬ್ಲಿಂಕರ್ ವಾಲ್ ಅಂತಲೂ ಅವರು ಕರೀತಾರಂತೆ. ಯಾಕಪ್ಪ ಈ ರೀತಿ ಕಟ್ಟಿದ್ದಾರೆ ಇವರು ಅಂದರೆ, ಬಹುಶಃ ಆವಾಗೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಬೇಟೆ ಆಡಬೇಕಾದ್ರೆ ಪ್ರಾಣಿಗಳನ್ನು ಅಟ್ಟಿಸ್ಕೊಂಡು ಬರೋರು ಯಾವುದೋ ಒಂದು ಮೂಲೆಗೆ ಕರ್ಕೊಂಡು ಹೋಗಿ ಮುಂದೆ ಓಡೋದಕ್ಕೆ ದಾರಿಯೇ ಇಲ್ಲ ಅನ್ನೋ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವುಗಳನ್ನು ಕೊಲ್ತಾ ಇದ್ರಂತೆ. ಬಹುಶಃ ಬೇಟೆಯಾಡೋದಕ್ಕೆ ಬಳಸ್ತಾ ಇದ್ದಿರಬೇಕು ಅಂತ ಭಾವಿಸ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಜಾಗತಿಕ ತಾಪಮಾನ ಹೆಚ್ಚುತ್ತಾ ಇದೆ. ಹಾಗಾಗಿ ಒಂದು ಕಾಲದಲ್ಲಿ ಏನು ಭೂಮಿಯಾಗಿತ್ತು, ಜನ ಪ್ರಾಣಿಗಳು ವಾಸವಾಗಿದ್ದರು, ಅವೆಲ್ಲ ಇವತ್ತು ಸಮುದ್ರದ ಕೆಳಗೆ ಹೋಗಿದೆ. ಬಹುಶಃ ಇನ್ನು 50 ವರ್ಷಗಳಾದ ಮೇಲೆ ಈಗ ಕರಾವಳಿಯ ನಗರಗಳು ಏನಿವೆ, ಉದಾಹರಣೆಗೆ ಮಂಗಳೂರು, ಮದ್ರಾಸು, ಚೆನ್ನೈ ಇತ್ಯಾದಿ, ಬಹುಶಃ ಅವು ನೀರಲ್ಲಿ ಮುಳುಗು ಹೋಗಿರುತ್ತೋ ಏನೋ, ಕಾಲ ಉತ್ತರ ಹೇಳಬೇಕು. ಡಾಕ್ಟರ್ KN ಗಣೇಶಯ್ಯ ಬರೆದ ದಿವ್ಯ ಸುಳಿ ಎನ್ನುವ ವಿಜ್ಞಾನ ಸಾಹಿತ್ಯ ಯಾನದ ಕೃತಿ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಇತ್ತೀಚೆಗೆ 1000 ವರ್ಷಗಳಷ್ಟು ಹಳೆಯದಾದ ಮಹಾವೀರರ ಪ್ರತಿಮೆಯು ಯಾವ ರಾಜ್ಯದಲ್ಲಿ ದೊರೆತಿದೆ? ಹೇಳಿ ಸಂಗಮೇಶ್. ರಾಜಸ್ಥಾನ್. ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ತೆಲಂಗಾಣ. ಹೇಳಿ ಸುಮಾ. ತಮಿಳುನಾಡು. ಆಯ್ಕೆ 3. ಕರ್ನಾಟಕ. ಆಯ್ಕೆ 4. ಮಹಾರಾಷ್ಟ್ರ. ಉತ್ತರವನ್ನು ನೋಡೋಣ. ತಮಿಳುನಾಡು ಉತ್ತರ ಸರಿಯಾಗಿದೆ. ದಿವ್ಯ ಸುಳಿ ಈ ಒಂದು ಪುಸ್ತಕವನ್ನು ಸುಮಾ ಅವರಿಗೆ ಕೊಟ್ಟಿದ್ದೇವೆ. ತಮಿಳುನಾಡಿನ ವಿರುಧನಗರ ಜಿಲ್ಲೆಯಲ್ಲಿ ತಿರುಚುಲ್ಲಿ ಅಂತ ಒಂದು ಹಳ್ಳಿ, ಅಲ್ಲಿ ಒಂದು ಹೊಲದಲ್ಲಿ ಇಳೆಯರಾಜ ಅನ್ನೋ ವ್ಯಕ್ತಿಗೆ ಸೇರಿದಂಥ ಹೊಲ ಅಂತೆ, ಆ ಹೊಲದಲ್ಲಿ ಸಿಕ್ಕಿದೆಯಂತೆ ಈ ಒಂದು ವಿಗ್ರಹ. ಗ್ರಾನೈಟ್ ಶಿಲ್ಪ ಇದು. ಇಲ್ಲಿ ಆ ಮಹಾವೀರರ ಜೊತೆಯಲ್ಲಿ ಮಕರ ತೋರಣ ಇದೆಯಂತೆ, ಯಕ್ಷರು ಇತ್ಯಾದಿಗಳೆಲ್ಲ ದೊರೆತಿದೆ. ಒಂದು ಸತ್ಯ ಏನು ಅಂದರೆ, ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತ ಜೈನಮಯವಾಗಿತ್ತು. ವಾಸ್ತವದಲ್ಲಿ ನೀವು ಕನ್ನಡ ಸಾಹಿತ್ಯ ಅಂತ ತಗೊಂಡ್ರೆ ಆರಂಭದಲ್ಲಿ ದೊರೆಯೋದೇ ನಮಗೆ ಜೈನ ಸಾಹಿತ್ಯ, ಜೈನರು ರಚಿಸಿದಂತಹ ಸಾಹಿತ್ಯ. ಆದರೆ ಕಾಲಕ್ರಮೇಣ ಜೈನರ ಪ್ರಭಾವ ಕಡಿಮೆಯಾಗ್ತಾ ಬೇರೆ ಬೇರೆ ಧರ್ಮಗಳ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಅದರದ್ದೇ ಕಾರಣಗಳು ಉಂಟು. ಆದರೆ ಇಲ್ಲಿ ದೊರೆತಂಥ ಈ ಒಂದು ಮೂರ್ತಿ ಬಹಳ ಬಹಳ ಸುಂದರವಾಗಿದೆಯಂತೆ. ಅದಮ್ಯ ಎನ್ನುವ ಕೃತಿ ಈಗ ಕೊಡ್ತಾ ಇದ್ದೇವೆ. ಗಿರಿಜಾ ಅವರ ಸಂಸ್ಮರಣ ಗ್ರಂಥ ಇದು. ಪ್ರಶ್ನೆ: ವಿಟ ಅಕ್ಷರಗಳನ್ನು ತುಂಬಿ. ಭಾ, ತಿ, ಹ್ಯಾ, ಶ, ಯಾ. ಮೊದಲಿಗೆ ಸಂಗಮೇಶ್, ಆನಂತರ ಮಧುಕುಮಾರ್. ಭಾರತೀಯ ಬಾಹ್ಯಾಕಾಶಯಾನ ಸರ್. ಭಾರತೀಯ ಬಾಹ್ಯಾಕಾಶಯಾನ. ಮಧುಕುಮಾರ್. ಭಾರತೀಯ ಬಾಹ್ಯಾಕಾಶಯಾನ. ಉತ್ತರವನ್ನು ನೋಡೋಣ. ಭಾರತೀಯ ಬಾಹ್ಯಾಕಾಶಯಾನ ಉತ್ತರ ಸರಿಯಾಗಿದೆ. ಸಂಗಮೇಶ್ ಅವರಿಗೆ ಅದಮ್ಯ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ನಾ ಸೋಮೇಶ್ವರ ಬರೆದ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ, ಥಟ್ ಅಂತ ಹೇಳಿ ಕಿವಿ ಮಾತುಗಳ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 41 ಕೂಡು 30, 78 ಕಳೆ 48, 20 ಗುಣಿಸು 9, 150 ಭಾಗಿಸು 5. ಬಜರ್ ಒತ್ತಿದ್ದಾರೆ ಸಂಗಮೇಶ್. ಅಂತಿಮ ಉತ್ತರ 311. 311. ಇನ್ನು ಯಾರಾದರೂ ಹೇಳಿ ಮಧುಕುಮಾರ್. ಸೇಮ್ ಆನ್ಸರ್ ಸರ್, 311. ಸುಮಾ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 71, 30, 180, 30 ಎಲ್ಲವನ್ನ ಕೂಡಿದರೆ 311 ಬಂದಿದೆ. ಸಂಗಮೇಶ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ.
ಸಮೇತನಹಳ್ಳಿ ರಾಮರಾಯರು ಬರೆದ ಶ್ರೀ ಪರಶುರಾಮ ಎನ್ನುವ ವೇದಕಾಲೀನ ಕಾದಂಬರಿಯನ್ನು ಈಗ ಕೊಡ್ತಾ ಇದ್ದೇವೆ. ಅಪರೂಪದ ಪುಸ್ತಕ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರಾಮ್ ನಾಯಕ್, ಕುಂದನ್ ವ್ಯಾಸ್. ಹೇಳಿ ಮಧುಕುಮಾರ್. ಕುಂದನ್ ವ್ಯಾಸ್. ಆಯ್ಕೆ 3. 2. ರಾಮ್ಲಾಲ್ ಬರೇಟ್. ಆಯ್ಕೆ 4. ಪ್ಯಾರೇಲಾಲ್. ಸಂಗಮೇಶ್. ರಾಮ್ ನಾಯಕ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಈಗ ಬಂತು. ಪ್ಯಾರೇಲಾಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅಂದರೆ ನಮಗೆ ತಕ್ಷಣ ಅರ್ಥವಾಗುತ್ತೆ. ಹಿಂದಿ ಚಲನಚಿತ್ರರಂಗದ ಅತ್ಯುತ್ತಮ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದರು. ಲಕ್ಷ್ಮೀಕಾಂತ್ ಇವತ್ತು ನಮ್ಮ ನಡುವೆ ಇಲ್ಲ. ಪ್ಯಾರೇಲಾಲ್ ಅವರು ಇದ್ದಾರೆ. ಇವರು ಸುಮಾರು 1964ರಿಂದ 1998ರವರೆಗೆ 750 ಚಿತ್ರಗಳಿಗೆ ಇವರು ಸಂಗೀತವನ್ನು ನಿರ್ದೇಶನ ಮಾಡ್ತಾರೆ. ದೋಸ್ತಿ, ದೋರಾಸ್ತೆ, ಬಾಬಿ, ಶೋರ್, ಸರ್ಗಮ್, ಅಮರ್ ಅಕ್ಬರ್ ಆಂಟನಿ ಮುಂತಾದ ಚಿತ್ರಗಳ ಸಂಗೀತ ಏನಿದೆ ಅದು ಜಗತ್ ಪ್ರಸಿದ್ಧವಾಗಿದೆ. ಈ ವರ್ಷ ಇವರಿಗೆ ಪದ್ಮಭೂಷಣ ಗೌರವವನ್ನು ನಮ್ಮ ಸರ್ಕಾರ ನೀಡಿದೆ. ಇವರ ಪೂರ್ಣ ಹೆಸರು ಪ್ಯಾರೇಲಾಲ್ ರಾಮ್ ಪ್ರಸಾದ್ ಶರ್ಮಾ ಅಂತ ಇವರ ಹೆಸರು ಆಗಿತ್ತು. ಮುಂದೆ ನಾವು ಕೊಡ್ತಾ ಇದ್ದೇವೆ ಪ್ರೊಫೆಸರ್ ಶ್ರೀ ಕೃಷ್ಣ ಭಟ್ ಅರ್ತಿಕಜೆ ಅವರ ಅಭಿನಂದನಾ ಗ್ರಂಥ ಅನನ್ಯ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಬಾ, ಬೇ, ಬಂ, ಗೆ, ದ, ಗಿ, ಡೆ, ನಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮಧುಕುಮಾರ್. ಬಗ್ಗಿದ ಬಂಡೆಗೆ ಬನ್ನಿ. ಬಂಡೆಗೆ, ಬಗ್ಗಿದ ಬಂಡೆಗೆ ಉತ್ತರವನ್ನು ನೋಡಬಹುದಾ? ನೋಡಿ. ಉತ್ತರವನ್ನು ನೋಡೋಣ. ಬಗ್ಗಿದ ಬೆನ್ನಿಗೆ ಬಂಡೆ. ಬಗ್ದವರಿಗೆ ಯಾವತ್ತೂ ಒಂದು ಗುದ್ದು ಜಾಸ್ತಿ. ಈಗ 3 ಪುಸ್ತಕವನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕಾಲನ್ನು ಮಡಚಿ ಕೂತ್ಕೊಳ್ಳೋದು, ಪದ್ಮಾಸನ ಹಾಕ್ಕೊಳ್ಳೋದು, ಲಲ್ಲೆ, ಸರಸ, ಪುಟ್ಟ ನಗರ. ಹೇಳಿ ಸುಮಾ ಒಂದು ಉತ್ತರ. ಚಕ್ಕಂ ಬಕ್ಕಳ. ಚಕ್ಕಂ ಬಕ್ಕಳ. ಬಕ್ಕಲು ಅಂತಲ್ಲ, ಚಕ್ಕಂ ಬಕ್ಕಳ. 3 ಶಬ್ದ ಸಿಗ್ತಾ? ಇಲ್ಲ ಸರ್. ಅದು ಪ್ರಾದೇಶಿಕವಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ಬೋದು. 3 ಶಬ್ದ ಹುಡುಕಿದ್ರೆ ನಿಮಗೆ ಸರಿಯಾದ ರೂಪ ಗೊತ್ತಾಗುತ್ತೆ. ಹತ್ತಿರಕ್ಕೆ ಬಂದು ದೂರ ಹೋದ್ರ ಅಂತ ಒಂದು ಅನುಮಾನ. ಇನ್ನೊಂದು ಅವಕಾಶ ಕೊಡ್ತೇನೆ ಸುಮಾ, ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಮೊದಲನೇದಕ್ಕೆ ಮಾತ್ರ. ಯಾಕಂದರೆ ಮಧುಕುಮಾರ್, ಸಂಗಮೇಶ್ ಇಬ್ಬರಿಗೂ ಸಿದ್ಧವಾಗಿದ್ದಾರೆ. ಮಧುಕುಮಾರ್ ಒಂದು ಉತ್ತರ. ಚಪ್ಪಡಿ ಹಾಕು. ಚಪ್ಪಡಿ ಹಾಕು.
ಸಂಗಮೇಶ್. ಚೆಕ್ಕ ಮುಕ್ಕಳ. ಚೆಕ್ಕ ಮುಕ್ಕಳ. ಚೆಕ್ಕ ಮುಕ್ಕಲ. ಮುಕ್ಕಳ. ಒಂದು ಉತ್ತರ ಚಕ್ಕಂಬಟ್ಟಲು ಅಂತ ಹೇಳೋದು ಅದನ್ನು. ಇದು ಪ್ರಾದೇಶಿಕವಾಗಿ ಚೂರು ಚೂರು ಬದಲಾವಣೆ ಆಗುತ್ತೆ, ಅದಕ್ಕೆ 3 ಶಬ್ದ ಹುಡುಕಿ ಅಂತ ಹೇಳಿದ್ದು. ಚಿಂತೆ ಇಲ್ಲ. 2 ಉತ್ತರ. ಸಂಗಮೇಶ್ ನಂತರ ಸುಮಾ ಬದಲುತ್ತಿದ್ದಾರೆ. ಸಂಗಮೇಶ್ ಚಕ್ಕಂದ. ಚಕ್ಕಂದ. ಸುಮಾ ಚಕ್ಕಂದ. ಚಕ್ಕಂದ ಉತ್ತರವನ್ನು ನೋಡೋಣ. ಚಕ್ಕಂದ ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದ್ರೂ ಬದಲಬಹುದು. ಸಂಗಮೇಶ್ ಮತ್ತು ಸುಮಾ. ಸಂಗಮೇಶ್. ಪಟ್ಟಣ ಸರ್. ಪಟ್ಟಣ ಉತ್ತರವನ್ನು ನೋಡೋಣ. ಪಟ್ಟಣ ಉತ್ತರ ಸರಿಯಾಗಿದೆ. 2 ಪುಸ್ತಕಗಳನ್ನು, ಬೆಳ್ಳಿಯ ಬಟ್ಟಲು, ಲಿಂಗಾಯತ ತತ್ವ ಮತ್ತು ಸಿದ್ಧಾಂತ, 2 ಪುಸ್ತಕಗಳನ್ನು ಸಂಗಮೇಶ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಚಟ್ಪಟ್ ಚೆನ್ಕುರಳಿ ಆರಂಭಿಸ್ತಾ ಇದ್ದೇವೆ. ಅದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ. ನಿಮ್ಮ ಮುಂಗಡ ತೆರಿಗೆಯನ್ನು ಸಮಯಕ್ಕೆ ಸರಿಯಾಗಿ ತುಂಬುವುದರಿಂದ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣಬಹುದು. ಉದಾಹರಣೆಗೆ, ನಿಮ್ಮ ತೆರಿಗೆಯು ಮೆಟ್ರೋ ರೈಲಿನಂತಹ ಮೂಲ ಸೌಕರ್ಯವನ್ನು ನಿರ್ವಹಿಸಲು ಕೊಡುಗೆಯನ್ನು ನೀಡುತ್ತದೆ. ಆ ಮೂಲಕ ಪ್ರತಿದಿನ ಪ್ರಯಾಣ ಬೆಳೆಸುವವರಿಗೆ ಅನುಕೂಲವಾಗುತ್ತದೆ. ಹಳ್ಳಿ ಮತ್ತು ನಗರಗಳಲ್ಲಿ ವ್ಯಾಪಾರ ವೃದ್ಧಿಯಾಗಲು, ಯುವ ಜನರಿಗೆ ಕೆಲಸದ ಅವಕಾಶಗಳನ್ನು ನೀಡಿ ಸಶಕ್ತಗೊಳಿಸಲು ಸಹಕಾರಿಯಾಗುತ್ತದೆ. ಮೇಲಾಗಿ, ನಿಮ್ಮ ತೆರಿಗೆಯು ಪ್ರತಿಯೊಂದು ಜಿಲ್ಲೆಯಲ್ಲಿ ಆಧುನಿಕ ಶಾಲೆಗಳನ್ನು ಸ್ಥಾಪಿಸಲು ಕೊಡುಗೆ ನೀಡುತ್ತದೆ. ನಿಮ್ಮ ಕೈಗಳಲ್ಲಿ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಇದೆ. ಮುಂಗಡ ತೆರಿಗೆಯ ಕೊನೆಯ ಕಂತನ್ನು ಮಾರ್ಚ್ 15ರೊಳಗೆ ಪಾವತಿಸಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಾಗಿರಿ. ಹೆಚ್ಚಿನ ಮಾಹಿತಿಗಾಗಿ www.incometax.gov.in ಗೆ ಭೇಟಿ ನೀಡಿ. ತೆರಿಗೆ ನೀಡುವ ಪ್ರತಿಯೊಬ್ಬ ವ್ಯಕ್ತಿ ದೇಶವನ್ನು ಕಟ್ಟುತ್ತಾನೆ. ಬೇಗ ಲೇಟ್ ಆಗ್ತಿದೆ. ಅಲ್ಲೆಲ್ಲರೂ ನಮಗೆ ಏನಾಯ್ತು? ಅರೆ ನೋಡು, ನಿನಗೆ ಖುಷಿ ಆಗ್ಬೇಕು. ಸೊಸೆ ಬರೋದ್ರಿಂದ ಖುಷಿ ಹೆಚ್ಚಾಗೋದಲ್ವೇ? ಖುಷಿಯ ಕಣ್ಣೀರು. ಸೊಸೆ ಸ್ವಂತ ಮನೆಗೆ ಬರ್ತಿದ್ದಾಳೆ. ನನ್ನ ಕನಸು ನನಸಾಯ್ತು. ಆದ್ರೆ ನಮ್ದು ಮಾತ್ರ ಅಲ್ಲ, ನಮ್ಮಂತಹ 4 ಕೋಟಿ ಪರಿವಾರದ ಮನೆಯ ಕನಸು ನನಸಾಗಿದೆ. ಮತ್ತು ಗ್ಯಾರಂಟಿ, ನಮ್ಮ ದೇಶದ ಪ್ರತಿಯೊಬ್ಬರ ಮನೆಗೂ ಚಾವಣಿ ಬರುತ್ತೆ. ಏನ್ ಗ್ಯಾರಂಟಿ ಕೊಡ್ತೀರಿ ಅಪ್ಪ? ಮೋದಿಯ ಗ್ಯಾರಂಟಿ. ತೊಂದರೆ ಇನ್ನಿಲ್ಲ, ಮೋದಿಯ ಗ್ಯಾರಂಟಿ. ಓ ಮೋದಿಯ ಗ್ಯಾರಂಟಿ. ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ, ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ. ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ. ಹೇ, ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ. ಜಸ್ಟ್ ಫ್ರೆಂಡ್ಸ್. ಬೇಡ ಅನ್ನೋದು ಸುಲಭ ಅಲ್ಲ, ಆದರೆ ಅವಶ್ಯಕ. HIV ಏಡ್ಸ್ಗೆ ಅವಕಾಶ ಬೇಡ. ಬುದ್ಧಿವಂತೆ ನಾನು, ದಡ್ಡಿ ಅಲ್ಲ. ಮೊದಲ ಅವಕಾಶ ಸಂಗಮೇಶ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚಟ್ನಿ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪೀಡಿಸು, ಹೊಡೆ. ಪೀಡಿಸು. ಮುಂದಿನ ಪ್ರಶ್ನೆ. ಆಡಂಬರ, ವೈಭವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜರಬು, ಜರಡು. ಜರಬು. ಮುಂದಿನ ಪ್ರಶ್ನೆ. ಬ್ರಹ್ಮಹತ್ಯಾ ದೋಷ ನಿವಾರಕ ಯಜ್ಞವು ಯಾವುದು? ರಾಜಸೂಯ ಯಾಗ, ಅಶ್ವಮೇಧ ಯಾಗ. ರಾಜಸೂಯ ಯಾಗ ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಚಾರ ಬಲ್ಲುದೇ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 1 2 ಎಡವು ಬಲವಾಗಿ, ಬಲವು ಎಡವಾಗುವುದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚಟ್ನಿ ಮಾಡು, ಪೀಡಿಸು ಸರಿಯಾಗಿದೆ. 2 ಉತ್ತರ ಆಡಂಬರ, ವೈಭವ, ಜರಬು ಸರಿಯಾಗಿದೆ. 3 ಉತ್ತರ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸೋಕೆ ಅಶ್ವಮೇಧ ಯಾಗ ಮಾಡ್ತಾರೆ. 4 ಉತ್ತರ ಆಚಾರ ಬಲ್ಲುದೇ ಈಚಲ ಮರ. 5ನೇ ಪ್ರಶ್ನೆಗೆ ಉತ್ತರ ಇದು ಕನ್ನಡಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸುಮಾ ಅವರಿಗೆ ಈಗ ಅವಕಾಶ ಬಂತು. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚಪ್ಪಡಿ ಎಳೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಾಶ ಮಾಡು, ಸಹಾಯವನ್ನು ಮಾಡು. ನಾಶ ಮಾಡು. ಮುಂದಿನ ಪ್ರಶ್ನೆ. ಇನಾಮು ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಮ್ಮ, ಜಮ್ಮ. ಚಮ್ಮ. ಮುಂದಿನ ಪ್ರಶ್ನೆ. ಕಾಶಿಯ ಹತ್ತಿರ ಗಂಗೆಯನ್ನು ಸೇರುವ ನದಿಯ ಹೆಸರೇನು? ಹಸಿ, ಹುಸಿ. ಹುಸಿ.
ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಟಕ್ಕೆ ತಕ್ಕ ವೇಷ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಕೊಳ, ಕೊಳದಲ್ಲಿ ಮಂಟಪ, ಮಂಟಪದಲ್ಲಿ ಮನುಷ್ಯ, ಕೊಳದ ಸುತ್ತಲೂ ಮರ, ಹೂವಿಲ್ಲ, ಕಾಯಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚಪ್ಪಡಿ ಎಳೆ ನಾಶ ಮಾಡು ಸರಿಯಾಗಿದೆ. 2 ಉತ್ತರ ಜಮ್ಮ ಸರಿಯಾದ ಉತ್ತರ ಆಗಿತ್ತು. 3 ಉತ್ತರ ಅಸಿ, ವಾರಾಣಸಿ ಅಂತ ಕರಿತೀವಿ. ವಾರ ಅನ್ನೋದು ಒಂದು ನದಿ, ಅಸಿ ಅನ್ನೋದು ಇನ್ನೊಂದು ನದಿ. 4ನೇ ಪ್ರಶ್ನೆಗೆ ಉತ್ತರ ಆಟಕ್ಕೆ ತಕ್ಕ ವೇಷ, ದೇಶಕ್ಕೆ ತಕ್ಕ ಭಾಷೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣು ಆಗಿತ್ತು. ಎಷ್ಟು? 1 ಸರಿ ಉತ್ತರ ಕೊಟ್ಟಿದ್ದೀರಾ? 1. ಚಮ್ಮ ನೀವು ಹೇಳಿದ್ದು ಜಮ್ಮ ಅಲ್ಲ ಅಲ್ವಾ? ಚಮ್ಮನ ಜಮ್ಮನ? ಚಮ್ಮ. ನನಗೆ ಚಮ್ಮ ಅಂತ ಕೇಳಿಸ್ತೋ. ಚಮ್ಮ, ಚಮ್ಮ ಸರಿಯ ಉತ್ತರ ಕೊಟ್ಟ ತಾವು. ಅಂತರಂಗ ಯಾನ ಪುಸ್ತಕ ಕೊಟ್ಟಿದ್ದೇನೆ ತಮಗೆ. ಈಗ ಮಧುಕುಮಾರ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚಮಚಾಗಿರಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿಸ್ವಾರ್ಥ ಸೇವೆಯ ಪ್ರತೀಕ, ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನ ಅನುಸರಿಸುವುದು. ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಅನುಸರಿಸುವುದು. ಮುಂದಿನ ಪ್ರಶ್ನೆ. ವೃದ್ಧ, ಮುದುಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜರಠ, ಜಠರ. ಜರಠ. ಮುಂದಿನ ಪ್ರಶ್ನೆ. ಅಸ್ಥಿ ಮತ್ತು ಪ್ರಾಪ್ತಿ ಯಾರ ಮಕ್ಕಳು? ಜರಾಸಂಧ, ಶಿಶುಪಾಲ. ಶಿಶುಪಾಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಡಿದ ಮಾತೂ ಇಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಅಂಕಣದಗಲ ಮನೆಗೆ ಆಹಾರ ತುಂಬಿ ಚಂದದ ನಾರಿಯರ ಕರಜೋಡಿ ಒತ್ತಿದರೆ ಒಂದಾಯಿತು 100 ನೋಡಿ. ಒಳಕಲ್ಲು. ಒರಳು ಕಲ್ಲು. ಒಳಕಲ್ಲು. ಒರಳು ಕಲ್ಲ ಅಥವಾ ಬೇರೆ ಏನಾದರೂ ಇರಬಹುದಾ ಅದರ ಹತ್ತಿರಕ್ಕೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚಮಚಾಗಿರಿ, ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಅನುಸರಿಸೋದು. 2 ಉತ್ತರ ಜರಠ ಸರಿಯಾಗಿದೆ. 3 ಉತ್ತರ ಜರಾಸಂಧ ಆಗಿತ್ತು. ಶಿಶುಪಾಲ ಅಂದರೆ ಜರಾಸಂಧನ ಈ ಇಬ್ಬರು ಮಕ್ಕಳನ್ನು ಕಂಸ ಮದುವೆ ಆಗ್ತಾನೆ. 4ನೇ ಪ್ರಶ್ನೆಗೆ ಉತ್ತರ ಆಡಿದ ಮಾತೂ ಇಲ್ಲ, ಅಳೆದ ಕೊಳಗವೂ ಇಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಶಾವಿಗೆ, ಇದು ಒರಳು ಕಲ್ಲಲ್ಲ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸಂಗಮೇಶ್ ಅವರಿಗೆ ದೊರೀತಾ ಇದೆ ಒಟ್ಟು 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುಮಾ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಎರಡು ಪುಸ್ತಕ ನಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೂಪರ್ ಅಮರ್. ಥ್ಯಾಂಕ್ಸ್. ಏನ್ ಮಾಡ್ತಿದ್ದೀರಾ? ನಮ್ಮಲ್ಲಿ ಗರ್ಲ್ ಫ್ರೆಂಡ್ ಅಂತ ಇರೋದು ನಿನ್ನೊಬ್ನಿಗೆ, ಆದ್ರೆ ನೀನ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಮಸ್ತಿ ಮಾಡಿ ನೋಡು. ಯಾವುದೇ ಕಾರಣಕ್ಕೂ HIV ಏಡ್ಸ್ಗೆ ಅವಕಾಶ ಬೇಡ. ಮಸ್ತಿ ಮಾಡೋದಕ್ಕೆ ಇಡೀ ಜೀವನ ಇದೆ. ಮೊದಲು ಏನಾದ್ರೂ ಸಾಧನೆ ಮಾಡಿ ತೋರ್ಸೋಣ. ಜಾಣ ನಾನು. ಸೀಮಾ ಏಳು. ಏನಾಯ್ತು? ಚೆಕಪ್ಗಾಗಿ ಹೋಗ್ಬೇಕಲ್ವಾ? ಮಲಗ್ತೀನಿ ಬಿಡಿ. ಏಳು. ಮುಂದಿನ ವಾರ ಹೋಗ್ಬಹುದಲ್ವಾ? ಸ್ವಲ್ಪ ಹೊತ್ತಾಗಿದ್ರೆ ಏನಾಗ್ತಿದ್ದು ನೋಡಿದ್ಯಾ? ಇದಕ್ಕಾಗಿ ಸಮಯ ಪ್ರಜ್ಞೆ ಅಗತ್ಯವಾಗಿ ಇರಬೇಕು. ಗರ್ಭಾವಸ್ಥೆಯ ಮೊದಲ 3 ತಿಂಗಳ
ಒಳಗಾಗಿ ಆದಷ್ಟು ಬೇಗನೆ HIV ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಿಸಿ. ಇದರಿಂದಾಗಿ ಮಗುವನ್ನು ಸೋಂಕಿನಿಂದ ಕಾಪಾಡಬಹುದು ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ದೀರ್ಘಾಯಸ್ಸು ಹೆಚ್ಚಿಸಬಹುದಾಗಿದೆ. ಸಮಯ ಪ್ರಜ್ಞೆ, HIV ಮೇಲೆ ನಿಯಂತ್ರಣ, ಗರ್ಭ